ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಮೇಕಪ್ ವಿಡಿಯೋ ಆಗಿರುತ್ತೆ. ಸೊ ಜಸ್ಟ್ ಒಂಥರ ಇಲ್ಲಿ ಪಾಪಪ್ ಮಾಡ್ತಾ ಇರ್ತೀನಿ ನೋಡಿ, ಈ ಥರ ಮೇಕಪ್ ಲುಕ್ ನಾನು ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ ಥರದೇ ಜ್ಯುವೆಲರೀಸ್ ಆ್ಯಂಡ್ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಈ ಥರದ್ದು ರೆಡಿ ಆಗ್ತಾ ಇರೋದು. ಯೂಶ್ವಲಿ ನಾನು ಆ ಥರ ರೆಡಿ ಆಗೋಲ್ಲ. ಸೊ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ವಿಡಿಯೋ. ಫೇಸ್ ವಾಶ್ ಮುಗಿಸ್ಕೊಂಡಿದ್ದೀನಿ. ಫಸ್ಟು ಬಯೋಟಿಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಮಾರ್ನಿಂಗ್ ನೆಕ್ಟರು, ತುಂಬ ಚೆನ್ನಾಗಿದೆ. ಸೊ ನಿಮಗೇನಾದರೂ ಡ್ರೈ ಸ್ಕಿನ್ ಇತ್ತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ವೈ ಬಿಕಾಸ್ ಇದರಲ್ಲಿ ಆಯಿಲ್ ಜಾಸ್ತಿ ಇದೆ ಅಂತೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಇನ್ಸೈಟ್ ಅವರ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಕನ್ಸೀಲರ್, ಕಾಸ್ಟ್ ಕೂಡ ಕಡಿಮೆ ಆಗಿದೆ. ನೀವೇನಾದರೂ ಸಿಂಪಲಾಗಿ ರೆಡಿ ಆಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಫ್ಲಾಲೆಸ್ಸಾಗಿ ಕೂತ್ಕೊಳ್ಳುತ್ತೆ. ಜಸ್ಟ್ ನಾನು ಐಗೆ ಮಾತ್ರ ಕನ್ಸೀಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಮೇಕಪ್ಗೆ ನೀವು ವೆರಿ ತಿನ್ ಲೇಯರ್ ಕನ್ಸೀಲರ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕ್ರೀಸ್ ಲೈನ್ಸ್ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಮೇಕಪ್ಪು. ಸೊ ನೆಕ್ಸ್ಟ್ ನಾನು ಅದರಲ್ಲೇ ಒಂದು ಆರೆಂಜ್ ಕನ್ಸೀಲರ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪಿಗ್ಮೆಂಟೇಷನ್ನ ಕವರ್ ಮಾಡ್ಕೋಬೋದು. ಫಸ್ಟ್ ಅದನ್ನು ಹಚ್ಚಿ ಆಮೇಲೆ ನಿಮ್ಮ ಸ್ಕಿನ್ ಟೋನ್ ಏನಿದೆಯೋ ಅದನ್ನು ಹಚ್ಕೋಬೇಕಾಗುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು, ನಾನು ಆರೆಂಜ್ ಕನ್ಸೀಲರ್ ಯೂಸ್ ಮಾಡಿದಾದಮೇಲೆ ನಾನು ನನ್ನ ಸ್ಕಿನ್ ಟೋನ್ ಕಲರ್ನ ಯೂಸ್ ಮಾಡಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಈ ಪ್ಯಾಕ್ ಕಾಂಪ್ಯಾಕ್ಟ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ. ನೀವೇನು ಮಾಡ್ತೀರಾ ಅಂದರೆ ಫಿಟ್ಮಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಬೋದು. ತುಂಬ ಜನ ಕೇಳ್ತಾ ಇದ್ದೀರಿ ಕಾಂಪ್ಯಾಕ್ಟ್ ಯಾವುದು ಯೂಸ್ ಮಾಡಬೇಕು ಮತ್ತು ಕನ್ಸೀಲರ್ ಯಾವುದು ಯೂಸ್ ಮಾಡಬೇಕು ಅಂತ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ವೆಟ್ ಆ್ಯಂಡ್ ವೈಲ್ಡ್ ಅವರ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ಇದು ಓಲ್ಡ್ ಐ ಶ್ಯಾಡೋ ಪ್ಯಾಲೆಟ್, ಒಂದು ಮೇ ಬಿ 2 years ಆಗಿರ್ಬೋದು. ಅದರಲ್ಲಿ ನಾನು ವೆರಿ ಲೈಟ್ ಶೇಡ್ನ ಹತ್ಕೊಂಡಿದ್ದೀನಿ. ಗ್ರೇ ವಿತ್ ಬ್ರೌನ್ ತೊಗೊಂಡೆ, ಬಿಕಾಸ್ ಎಸ್ಥೆಟಿಕ್ ಗರ್ಲ್ಸ್ ಲುಕ್ನ ಮಾಡ್ತಿರೋದು. ಸೊ ಅವರು ಬಂದು ಅಷ್ಟೊಂದು ಹೆವಿ ಮೇಕಪ್ ಹಾಕ್ಕೊಳ್ಳಲ್ಲ, ಅದಕ್ಕಾಗಿ ಲೈಟ್ನ ತೊಗೊಂಡೆ. ಆ್ಯಂಡ್ ನಾನು ಫೇಸ್ ಫುಲ್ ಕನ್ಸೀಲ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಸೊ ಆವಾಗಲೇ ಟ್ರೈ ಮಾಡಿದೆ ಯಾವ್ದು ಸೂಟ್ ಆಗುತ್ತೆ ಅಂತೇಳಿ. ಸೂಟ್ ಆಯಿತು ಅದು. ಸೊ ಹಾಗಾಗಿ ಫುಲ್ ಕವರ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ಗೆ. ಇದನ್ನು ಯೂಸ್ ಮಾಡಿ ನೀವು ಫೌಂಡೇಶನ್ ಇಲ್ದಿರನೋ ಹೋಗ್ಬೋದು. ಸೊ ಈ ಕನ್ಸೀಲರ್ ಬಂದು ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇದೆ ಆ್ಯಂಡ್ ವೆರಿ ಫ್ಲಾಲೆಸ್ ಆಗಿದೆ. ಸೊ ನೀವೇನಾದರೂ ಬಿಗಿನರ್ ಆಗಿದ್ದರೆ, ನಿಮಗೇನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ. ಇಲ್ಲ, ನಿಜ ಏನಿದೆಯೋ ಅದನ್ನೇ ಹೇಳ್ತೀನಿ. ಸೊ ನೀವೇನಾದರೂ ಬೈ ಮಾಡೋಂಗಿದ್ರೆ ಬೈ ಮಾಡಿ. ಇದು ಯಾವುದೇ ಪ್ರಮೋಷನ್ನು ಅಲ್ಲ, ಏನೂ ಅಲ್ಲ, ನನಗನ್ಸಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. 3 ಜನ ಯೂಸ್ ಮಾಡ್ಬೋದು. ಸ್ಕಿನ್ ಟೋನ್ಸು ಯಾವ ಥರ ಇರುತ್ತೋ ನಿಮ್ಮ ಸ್ಕಿನ್ ಬೇಸಿಸ್ ಅದನ್ನ ಮೇಲೆ ನೀವು ಕಂಪೇರ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ತುಂಬ ಜನ ಕೇಳ್ತಾನೆ ಇದ್ದೀರಾ ಬೆಸ್ಟ್ ಫೌಂಡೇಶನ್ಸ್ನ ಸಜೆಸ್ಟ್ ಮಾಡಿ ಅಂತ. ನಾನು ರ್ಯಾಂಡಮಾಗಿ ಯಾವುದೋ ಒಂದು ಫೌಂಡೇಶನ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅದೇನಾದರೂ ನಿಮ್ಮ ಸ್ಕಿನ್ಗೆ ಸೂಟ್ ಆಗಿಲ್ಲ ಅಂದರೆ ಅದೊಂಥರ ಪ್ರಾಬ್ಲಮ್. ನಿಮಗೆ ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿ ಅದು ವೇಸ್ಟ್ ಆಗುತ್ತೆ. ಸೊ ಬೇಡ ಅಂತೇಳಿ ನಾನು ಯಾವುದೇ ಫೌಂಡೇಶನ್ನು ನಿಮಗೆ ಸಜೆಸ್ಟ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ನಾನು ಫಿಟ್ಮಿ ಅವರ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನೀವೇನಾದರೂ ನನ್ನ ಸ್ಕಿನ್ ಟೋನ್ ಇದ್ದರೆ ಯೂಸ್ ಮಾಡ್ಕೋಬೋದು. ಶೇಡು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ದಟ್ ನೀವು ಬೈ ಮಾಡ್ಬೋದು. ಸೊ ನಾನು ಫೌಂಡೇಶನ್ ಬಂದು ಫೋರ್ಹೆಡ್ಗೆಲ್ಲ ಯೂಸ್ ಮಾಡಿಲ್ಲ, ಜಸ್ಟ್ ನನ್ನ ಚೀಕ್ ಮೇಲೆ ಯೂಸ್ ಮಾಡಿದ್ದೆ, ಬಿಕಾಸ್ ಐಲೈಟ್ ಮಾಡೋಕ್ಕಷ್ಟೇ ಅಲ್ಲಿ ಯೂಸ್ ಮಾಡಿದೆ. ನೆಕ್ಸ್ಟ್ ಪೌಡರ್ ಕಾಂಪ್ಯಾಕ್ಟ್ ಬಂದು ನಾನು ಪ್ಯಾಕ್ದೇ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿದೆ ಪ್ಯಾಕ್. ನೀವೇನಾದರೂ ಇನ್ವೆಸ್ಟ್ ಮಾಡೋರಿದ್ದರೆ ಬೈ ಮಾಡ್ಬೋದು. ಇದು ಬಂದು ಬ್ಲೂ ಹೆವೆನ್ ಅವರ ಶಿಮ್ಮರು. ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಡಲ್ಲ, ನೀವು ಯಾರೂ ಬೈ ಮಾಡಬೇಡಿ. ಚೆನ್ನಾಗಿಲ್ಲ. ನಾನು ಎಷ್ಟು ಸರಿ ಅದನ್ನ ಪುಷ್ ಮಾಡಿ ಯೂಸ್ ಮಾಡಿದೆ, ಬಟ್ ಸ್ಟಿಲ್ ಏನು ಪಿಗ್ಮೆಂಟ್ ಇಲ್ಲ, ಏನೂ ಇಲ್ಲ, ಅದರಿಂದ ನೋ ಯೂಸ್. ಸೊ ಬೈ ಮಾಡಬೇಡಿ. ನೆಕ್ಸ್ಟ್ ನಾನು ಲಾರಿಯಲ್ ಅವರ ಬ್ಲಷ್ನ ಯೂಸ್ ಮಾಡಿಕೊಂಡೆ, ಬಿಕಾಸ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತೇಳಿ ಈ ಬ್ಲಷ್ನ ಯೂಸ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾನು ಶುಗರ್ ಅವರ ಐಲೈಟರ್ ಯೂಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಐಲೈಟರ್. ಆ್ಯಸ್ ಯೂಶ್ವಲ್ ಅದು ವೆರಿ ಫ್ಲಾಲೆಸ್ಸಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನನ್ನ ಫೇಸು. ಶುಗರಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಲಿಪ್ಸ್ಟಿಕ್ಸ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಆಮೇಲೆ ನಾನು ನನ್ನ ಐಬ್ರೋಸ್ನ ಹೈಲೈಟ್ ಮಾಡಿಕೊಂಡೆ. ನಿಮಗೇನಾದರೂ ಐಬ್ರೋಸ್ ಹೇಗೆ ಫಿಲ್ ಮಾಡೋದು ಅಂತ ವೀಡಿಯೋ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು
ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ದಟ್ ಯಾರಾದರೂ ತಿನ್ನ ಐಬ್ರೋಸ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ಈ ಟಿಪ್ಸ್ನ ಅಂತೇಳಿ ನಿಮಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಂದು ಲಿಪ್ ಪೆನ್ಸಿಲ್ ಅಂತೂ ಇದು ನನ್ನ ಫೇವ್ರೆಟ್ ಲಿಪ್ ಪೆನ್ಸಿಲ್ ಆಗಿಬಿಟ್ಟಿದೆ, ಮಿಸ್ ಕ್ಲೇರ್ ಅವರ ಬ್ರ್ಯಾಂಡ್ದಿದು. ಈಗೀಗ ನನಗೆ ಬ್ರೌನ್ ಲಿಪ್ಸ್ ತುಂಬ ಇಷ್ಟ ಆಗುತ್ತೆ, ಏನೋ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತೀನಿ ಅನಿಸುತ್ತೆ ನನಗೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಯಾವಾಗೂ ನಾನು ಬ್ರೌನ್ ಲಿಪ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತೇಳಿ ಅಂದ್ಕೊಳ್ತೀನಿ. ಆ್ಯಂಡ್ ಲ್ಯಾಶಸ್ನ ನಾನು ಕರ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸಮ್ ಪ್ರಾಡಕ್ಟ್ಸ್ ಏನಾಗುತ್ತೆ ಅಂದರೆ ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀನಿ, ಅದರ ಲಿಂಕ್ಸ್ ನನಗೆ ಸಿಕ್ಕಿರಲ್ಲ, ಅದನ್ನು ನಾನು ಹಾಕಿರಲ್ಲ. ಸೊ ಯಾರೂ ಏನು ಅಂದ್ಕೋಬೇಡಿ ಲಿಂಕ್ ಹಾಕಿಲ್ಲ ಅಂತೇಳಿ. ಸೊ ಸಿಕ್ಕಿರೋದು ಲಿಂಕ್ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಸೊ ದಟ್ ನೀವು ಬೈ ಮಾಡ್ಬೋದು. ಈ ಮಸ್ಕಾರ ಬಂದು ಮೆಬ್ಲಿನ್ ಅವರ ಮಸ್ಕಾರ, ತುಂಬ ಚೆನ್ನಾಗಿದೆ ಈ ಮಸ್ಕಾರ ಕೂಡ, ಬಟ್ ವಾಟರ್ ಪ್ರೂಫ್ ಇದೆ. ಸೊ ನೋಡಿಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ನೀವು ಡೈಲಿ ಬೇಸಿಸ್ ಯೂಸ್ ಮಾಡ್ತೀರಾ ಅಂದರೆ ಅದನ್ನ ರಿಮೂವ್ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಆಲ್ರೆಡಿ ಟಯರ್ಡ್ ಆಗಿ ಬಂದಿರ್ತೀವಿ, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ, ನನ್ನ ಪರ್ಸ್ನಲ್ ರಿವ್ಯೂ ಇದ್ರ ಬಗ್ಗೆ. ಸೊ ಮೇಂಟೈನ್ ಮಾಡ್ತೀರಾ ಅಂದರೆ ನೀವು ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ವೈ ಬಿಕಾಸ್ ಡಾರ್ಕ್ ಸರ್ಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ಗೆ ನಾನು ಮಿಸ್ ಕ್ಲೇರ್ ಅವರ ಲಿಪ್ಸ್ಟಿಕ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಪ್ಯಾಲೆಟ್ನ ಯೂಸ್ ಮಾಡ್ತಿರೋದು, ತೊಗೊಂಡು ಹಂಗೆ ಇಟ್ಟಿದ್ವಿ, ಯೂಸ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ನಾನು ವೆರಿ ನ್ಯೂಡ್ ಶೇಡ್ನ ತೊಗೊಂಡು ನನ್ನ ಲಿಪ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಓವರ್ ಆಲ್ ಲಿಪ್. ಆಮೇಲೆ ನಾನು ಪಿಂಕ್ ಶೇಡ್ನ ತೊಗೊಂಡು ನನ್ನ ಮಿಡಲ್ ಲಿಪ್ನ ನಾನು ಹೈಲೈಟ್ ಮಾಡ್ಕೊಳ್ತೀನಿ. ಸೊ ನಿಮ್ಗೇನಾದರೂ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕಂತಂದರೆ ಈ ಥರ ಒಂದು ಆ್ಯಕ್ನ ಫಾಲೋ ಮಾಡ್ಬೋದು. ಅದು ನ್ಯೂಡಾಗೂ ಇರುತ್ತೆ, ಒಂಥರ ಬ್ರೈಟಾಗೂ ಇರುತ್ತೆ. ಸೊ ನ್ಯೂಡ್ ಯಾರಿಗೆ ಸೂಟ್ ಆಗೋಲ್ಲೋ ಅವರು ಈ ಥರ ಟ್ರೈ ಮಾಡ್ಬೋದು. ನನಗೂ ನ್ಯೂಡ್ ಲಿಪ್ಸ್ಟಿಕ್ ಸೂಟ್ ಆಗೋಲ್ಲ, ಸೊ ಐ ಡೂ ದಿಸ್. ಸೊ ಈಗ ನೀವು ನನ್ನ ಫೇಸ್ ನೋಡ್ತಿರ್ಬೋದು ಎಷ್ಟು ಫ್ಲಾಲೆಸ್ ಆಗಿದೆ ಮತ್ತು ಡೀಸೆಂಟಾಗಿ ಕೂಡ ಇದೆ. ಅಷ್ಟು ಓವರಾಗೂ ಇಲ್ಲ, ಅಷ್ಟು ಸಿಂಪಲಾಗೂ ಇಲ್ಲ, ಒಂಥರ ಕ್ಲಾಸಿ ಆಗಿದೆ. ಸೊ ಬೊಟ್ಟು ಇಟ್ಕೊಳ್ತಾರೆ ಅವರು ಯೂಶ್ವಲಿ. ಸೊ ವೆಟ್ ಆ್ಯಂಡ್ ವೈಲ್ಡ್ ಅವರ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಮೇಕಪ್ ಮಾಡಿದ್ರೂ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದನ್ನ ಫೌಂಡೇಶನ್ ಹಾಕಿದರೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ. ಆ್ಯಂಡ್ ವಾಲೆ ಹಾಕ್ಕೊಳ್ತಿದ್ದೀನಿ. ಈ ವಾಲೆ ಬಂದು ವೆರಿ ಓಲ್ಡ್ ವಾಲೆ, ನಾನು ಸೆಕೆಂಡ್ ಪಿ ಯು ಅಲ್ಲಿದ್ದಾಗೇನೋ ತೊಗೊಂಡಿದ್ದು. ಸೊ ಇವತ್ತು ಅದು ಯೂಸ್ ಆಯಿತು. ಹೇಗಿದೆ ಲುಕ್ಕು? ನಿಮಗೇನಾದರೂ ಇಷ್ಟ ಆಯ್ತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಸ್ವಲ್ಪ ಎನ್ಹೆನ್ಸ್ ಮಾಡೋಣ ಅಂಥೇಳಿ ಆ ಚೈನ್ ಹಾಕ್ಕೊಂಡೆ, ಆಮೇಲೆ ಏನೋ ನನಗೆ ಇಷ್ಟ ಆಗಿಲ್ಲ ರೀಲ್ಸ್ ಮಾಡೋವಾಗ, ಸೊ ಅದನ್ನು ರಿಮೂವ್ ಮಾಡಿ ಜಸ್ಟ್ ಹಾಗೇ ರೀಲ್ಸ್ ಮಾಡಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಮೇಕ್ ಶೂರ್ ದಟ್ ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತೇಳಿ. ಹಾಗೆ ಸ್ವಲ್ಪ ಫೋಟೋಸ್ನ ತೊಗೊಂಡೆ, ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಹೇಗಿದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಪ್ಲೀಸ್. ಬಾಯ್.